ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇಷ್ಟು ದಿನ ಸಿಎಂ ಕುರ್ಚಿಗಾಗಿ ಕಿತ್ತಾಟ, ಗುದ್ದಾಟ, ತಂತ್ರ, ಪ್ರತಿತಂತ್ರ, ದಾಳವನ್ನ ಉರುಳಿಸ್ತಾ ಇದ್ದಂತ ಎರಡು ಬಣದಲ್ಲೂ ಕೂಡ ಈಗ ಕೊನೆಯ ಫೈನಲ್ ಸ್ಟೇಜ್ ಬಂದು ತಲುಪಿದೆ. ಅಂದ್ರೆ ಯುಗಾದಿಗೆ, ಹಿಂದೂಗಳ ಹೊಸ ವರ್ಷ ಯುಗಾದಿಗೆ ಸಿಎಂ ಕುರ್ಚಿ ಏರೋದಕ್ಕೆ ಡಿಕೆ ತಯಾರಿನ ಮಾಡಿಕೊಂಡಿದ್ದಾರೆ ಎನ್ನುವಂತ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿರೋದೀಗ. ಯಾಕಪ್ಪ ಅಂತ ಅಂದ್ರೆ ಇದರ ಜೊತೆಗೆ ಮತ್ತೆ ಮೂವರಿಗೆ ಡಿಸಿಎಂ ಸ್ಥಾನ ಕೂಡ ಸಿಗುತ್ತೆ. ಆ ಸಮುದಾಯದ ನಾಯಕರು ಯಾರು, ಯಾವ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಲಭಿಸ್ತಾ ಇರೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರ ಹೆಸರು ಫೈನಲ್ ಆಗಿದೆ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ ಯುಗಾದಿಗೆ ಪದಗ್ರಹಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಡಿಕೆ ಶಿವಕುಮಾರ್ ಅವರ ಪಟ್ಟದಾಟಕ್ಕೆ ಕೊನೆಗೂ ಕೂಡ ಈಗ ಒಳ್ಳೆ ಅವಕಾಶ ಬಂದು ಬಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಹೊಸ ವರ್ಷಕ್ಕೆ ಅಂದ್ರೆ ಕೆಲಸ ಮಾಡಬೇಕು, ಫಲ ದೇವರಿಗೆ ಬಿಡಬೇಕು ಅನ್ನುವಂಥ ನಂಬಿಕೆಯಲ್ಲೇ ಕೆಲಸವನ್ನ ಮಾಡ್ತಾ ಇರುವಂಥ ಡಿಕೆ ಶಿವಕುಮಾರ್ ಅವ್ರಿಗೆ ಫಲ ಕೊಡುವಂಥ ಸಂದರ್ಭ, ಫಲ ನೀಡುವ ಸಂದರ್ಭ ಬಂತ. ಹೊಸ ವರ್ಷಾಚರಣೆ, ಯುಗಾದಿಯ ಸಂಭ್ರಮ, ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ತುಂಬಾ ಚೆನ್ನಾಗಿರ್ಲಿ, ಬಾಳಲಿ ಸಿಹಿ ಕೈ ಇರಲಿ, ಎರಡೂ ಸಮನಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂಥ ಶುಭಾಶಯವನ್ನ ಕೋರುವಂತ ಯುಗಾದಿಯ ಸಂಭ್ರಮದಲ್ಲೇ ಸಮಯದಲ್ಲೇ ಡಿಕೆಗೆ ಸಿಎಂ ಪಟ್ಟ ಲಭಿಸ್ಬಿಡುತ್ತಾ ಅನ್ನುವಂತ ಪ್ರಶ್ನೆ. ಇದರ ಜೊತೆಗೆ 3 ಜನರಿಗೆ ಡಿಸಿಎಂ ಸ್ಥಾನ ಕೂಡ ಇದೆ. ಅಂತೂ ಇಂತೂ ಕೊನೆಗೂ ಕೂಡ ಆ 3 ಸಮುದಾಯಕ್ಕೂ ಮಣೆ ಹಾಕಿದ್ರ. ಪ್ರಮುಖವಾಗಿ ಯಾರ್ಯಾರ ಹೆಸರು ಡಿಸಿಎಂ ಸ್ಥಾನದಲ್ಲಿದೆ, ಫೈನಲ್ ಆಗಿರೋದು ಯಾರಿಗೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರ ಹೆಸರು ಫೈನಲ್ ಆಗಿದೆ, ಎಲ್ಲವೂ ಕೂಡ ಸಿಕ್ಕಾಬಟ್ಟೆ ಚರ್ಚೆಯಲ್ಲಿತ್ತು. ಅಂದ್ರೆ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಡಿಸಿಎಂ ಆಗಿದ್ದಂಥವ್ರು ಡಿಕೆ ಶಿವಕುಮಾರ್. ಈಗ ಡಿಸಿಎಂ ಆಗಿದಂಥವ್ರು ಸಿಎಂ ಗಾದಿಗೆ ಏರ್ತಾ ಇರೋದ್ರಿಂದ ಅದೇ ಡಿಸಿಎಂ ಒಬ್ರ ಇಬ್ರ 3 ಜನ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಡಿಸಿಎಂ ಸ್ಥಾನದಲ್ಲಿ ಇದ್ದಾರೆ. ಇದರ ಜೊತೆಗೆ ಪರಮೇಶ್ವರ್ ಅವರು, ದಲಿತ ಸಮುದಾಯದ ನಾಯಕ ಪರಮೇಶ್ವರ್, ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಕೂಡ ಡಿಸಿಎಂ ಹುದ್ದೆಯನ್ನು ಅಲಂಕರಿಸ್ತಾರೆ. ಇದರ ಜೊತೆಗೆ ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಅವರು ಕೂಡ ಡಿಸಿಎಂ ಸ್ಥಾನವನ್ನ ಅಲಂಕರಿಸ್ತಾರೆ ಅನ್ನುವಂತ ಬಿಗ್ ಅಪ್ಡೇಟ್ ಸಿಕ್ಕಿರೋದು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಫೈನಲ್ ಅಂತ ಕೂಡ ನಿಗದಿಯಾಗಿದೆ. ಹಾಗಾಗಿ ಯುಗಾದಿಯ ಸಂಭ್ರಮದಲ್ಲೇ ಇಡೀ ರಾಜ್ಯಕ್ಕೆ, ಅದು ಕೂಡ ಸಿದ್ದರಾಮಯ್ಯನವರು ಇಳಿತಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಡಿಕೆ ಸಿಎಂ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನೋದು ಮತ್ತೊಂದು ವಿಚಾರ. ಇಲ್ಲಿ ಡಿಕೆ ಬಣದವರು ಗೆದ್ದು ಬೀಗದ್ರ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ. ಬೇವು ಬೆಲ್ಲವನ್ನ ತಿಂದು ಪದಗ್ರಹಣವನ್ನ ಅಂದ್ರೆ ಸಿಎಂ ಸ್ಥಾನವನ್ನ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ. ಹಾಗಾಗಿ ಹೈಕಮಾಂಡ್ ಸಲೀಸಾಗಿ ಇದೆಲ್ಲದಕ್ಕೂ ಒಪ್ಕೊಂಡಿದ್ಯಾ. ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ತಮ್ಮ ಪುತ್ರನನ್ನ ಡಿಸಿಎಂ ಮಾಡಿದ್ರೆ ಮಾತ್ರ ಬಿಟ್ಕೊಡ್ತೀನಿ ಅಂತ ಹೇಳಿದ್ರ. ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದು? ಕಾಂಗ್ರೆಸ್ನಲ್ಲಿ ಹಲವು ಹಿರಿಯ ನಾಯಕರಿದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಣೆ ಹಾಕಿದಾದ್ರು ಯಾಕೆ? ಸಿದ್ದರಾಮಯ್ಯನವರೇ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಮಗನ ರಾಜಕೀಯ ಇತಿಹಾಸ, ಮಗನ ರಾಜಕೀಯ ಮುಂದೆ ಹೇಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಕಂಡೀಷನ್ಗೆ ಒಪ್ಕೊಂಡ್ರ ಅನ್ನುವಂಥ ಚರ್ಚೆ ಕೂಡ ಇದೆ. ಏನಾಗುತ್ತೆ, ಕೆಲವು ದಿನಗಳಲ್ಲೇ ಸಿಎಂ ಸ್ಥಾನದ ಮೇಲೆ ಡಿಕೆ ಕುರ್ಚಿಯನ್ನ ಏರ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಅಪ್ಡೇಟ್ ಏನಾಗುತ್ತೆ, ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.